ಅಮ್ಮ ಅಮ್ಮ ನೀನೇ ಕಣ್ಣು ತೆರೆದು ನೋಡಮ್ಮ ಈ ಮನೆಯ ಪರಿಸ್ಥಿತಿಯನ್ನು. ನಿಮ್ಮ ಕಿರಿಯ ಮಗ ರಮೇಶ ಓದಿ ವಿದ್ಯಾವಂತನಾಗಲೆಂದು ಹಾಡಿ ಹರಿಸುತ್ತಿದ್ದೀಯ. ನಿನಗೆ ತಕ್ಕ ಮಗನಾಗಿ ಮನೆಗೆ ಮಡದಿಯನ್ನೇ ಕರೆದುಕೊಂಡು ಬಂದಿದ್ದ. ನೀನೇ ಆಶೀರ್ವದಿಸುತ್ತಾಯಿ ಅವನಿಗೆ ಒಳ್ಳೆಯದಾಗಲಿ. ಇತ್ತ ನಿನ್ನ ಮಗಳು ಜ್ಯೋತಿ ಕೂಡ ನಿನ್ನ ಮಾತನ್ನೇ ಮರೆತಿದ್ದಾಳೆ. ಈಗ ಅವಳು ಪ್ರಾಯದ ಪರಿಸ್ಥಿತಿಯಲ್ಲಿ ಪ್ರಿಯತಮನೊಂದಿಗೆ ಪ್ರಣಯದ ಆಟ ಆಡಲು ಏನೇ ಆಗಲಿ ಇವತ್ತು ಆ ದಯಾಳಿ ಮನೆಗೆ ಬರಲಿ, ಸರಿಯಾಗಿ ವಿಚಾರಿಸಿಕೊಳ್ಳುತ್ತೇನೆ. ಜ್ಯೋತಿ ನಿಲ್ಲು. ಅಣ್ಣ, ಯಾಕಣ್ಣ, ಏನಾದರೂ ಬೇಕಾಗಿತ್ತ? ಮಹತ್ವವಾದ ಕೆಲಸವೇ ಇದೆ. ಯಾಕೆಂದರೆ ನನ್ನ ತಂಗಿ ತುಂಬಾ ಜಾಣೆ, ಬುದ್ಧಿವಂತೆ, ಶೀಲವಂತೆ ಎಂದು ನಾನು ನಂಬಿದೆ ನೋಡು. ಅದಕ್ಕೆ ನೀನು ನನಗೆ ತಕ್ಕ ಉಪಕಾರವನ್ನೇ ಮಾಡಿದೀಯಮ್ಮ. ಅಣ್ಣ, ಇದೇನಣ್ಣ ಈ ರೀತಿ ಮಾತಾಡ್ತಾ ಇದೆಯಾ? ಯಾಕೆ ಈ ನಿನ್ನ ತಂಗಿಯ ಮೇಲೆ ಆತ್ಮವಿಶ್ವಾಸ ಇಲ್ವಾ ನಿನಗೆ? ವಿಶ್ವಾಸ ಇಲ್ದರ್ಗತೆ ಮಾತಾಡ್ತಾ ಇದೆಯಲ್ಲ, ಯಾಕಣ್ಣ? ನಾನೇನಾದರೂ ಅಂತ ತಪ್ಪಿದಾದ್ರೂ ಮಾಡಿದ್ದೀನ? ಹೇಳಣ್ಣ, ಹೇಳು. ತಪ್ಪು ನೀನು ಮಾಡಿಲ್ಲ ಜ್ಯೋತಿ, ತಪ್ಪು ನೀನು ಮಾಡಿಲ್ಲ, ತಪ್ಪು ನಾನು ಮಾಡಿದ್ದೇನೆ. ನೀನು ವಯಸ್ಸಿಗೆ ಬಂದಿದ್ದನ್ನು ನಾನು ಗಮನಿಸದೆ ಹಾಗೆ ಇದ್ದೇನಲ್ಲ, ಅದಕ್ಕೆ ಅನುಗುಣವಾಗಿ ನೀನು ನನ್ನ ಮೇಲೆ ತಿರುಗು ಬಾಣ ಬಿಡಲು ಪ್ರಾರಂಭ ಮಾಡಿದೆ. ನನ್ನ ಮುಂದೆ ನಿನ್ನ ಕುಟಿಲ ನಾಟಕ ನಟನೆಯನ್ನು ನಟಿಸಬೇಡ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳು. ಕೇಳಿಣ, ಅದೇನು ಅಂತ ನಾನು ಉತ್ತರ ಕೊಡ್ತೀನಿ. ಕದ್ದು ಮುಚ್ಚಿ ನೀನಾಡುವ ಪ್ರೇಮದಾಟ ಎಷ್ಟು ದಿನಗಳಿಂದ ನಿರಂತರವಾಗಿ ಸಾಗಿದೆ. ನಿಜ ಮಗಳು ಲಜ್ಜೆಗೆಟ್ಟವಳೆ. ಅಣ್ಣ ಅಣ್ಣ, ನೀನು ಈ ರೀತಿ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ ಅಣ್ಣ? ನಾನೇನಂತ ಉತ್ತರ ಕೊಡ್ಲಿ ಅಣ್ಣ? ನೀನೇ ಈ ನಿನ್ನ ತಂಗಿ ಲಜ್ಜೆಗೆಟ್ಟವಳು ಅಂತ ಹೇಳ್ತಾ ಇದೀಯಾ? ಹೇಳಣ್ಣ, ಹೇಳು. ನನ್ನ ಮುಂದೆ ನಿನ್ನ ವೇದಾಂತ ಬೇಡ. ನೋಡೋಣ, ವಿಜಯ್ ಅವರು ನಿಮ್ಮ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ. ನನ್ನ ಮಾತು ನಂಬಣ್ಣ, ನಾನೇನು ತಪ್ಪು ಮಾಡಿಲ್ಲಣ್ಣ, ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂತ ಹೇಳಲು ನಿನ್ನ ಜನ್ಮಕ್ಕೆ ಎಷ್ಟು ನಾಚಿಕೆಯಾಗುವುದಿಲ್ಲವೇ? ಎಷ್ಟು ಜನಗಳಿಂದ ಈ ಮನೆಯ ಮರ್ಯಾದೆ ಕಳೆಯಲು ಅಣ್ಣ, ಇದೇನು ನೀನು ಮಾಡುತ್ತಿರುವ ಕೆಲಸ? ವಯಸ್ಸಿಗೆ ಬಂದ ತಂಗಿಯ ಮೇಲೆ ಈ ರೀತಿ ಕೈ ಮಾಡುವುದು ಶುದ್ಧ ತಪ್ಪಲ್ಲವೇ? ತಂಗಿ ಕೆನೆಗೆ ಹೊಡೆಯಲು ಅವಳೇನು ಅಂತ ತಪ್ಪು ಮಾಡಿದ್ದಾಳಣ್ಣ, ಅವಳೇನು ಅಂತ ತಪ್ಪು ಮಾಡಿದ್ದಾಳೆ? ಹೋ ಬಾತಮ್ಮ, ಈ ಪ್ರಶ್ನೆಗೆ ಉತ್ತರ ಅವಳನ್ನೇ ಕೇಳು, ಸರಿಯಾಗಿ ಉತ್ತರವನ್ನೇ ಹೇಳುತ್ತಾಳೆ. ಮಾವಯ್ಯ, ನೀವು ಈ ಮನೆ ಹಿರಿಯರು, ನೀವೇ ಈ ರೀತಿ ಕದನ ಮಾಡಿದ್ರೆ ಹೇಗೆ? ಇಲ್ಲಿ ನಡೆದ ವಿಷಯ ಏನಾಯ್ತು ಅಂತ ನೀವಾದ್ರೂ ವಿವರಿಸಿ ಹೇಳಿ. ನೋಡಮ್ಮ ರಾಧ, ಇವಳು ಮಾಡಬಾರದ ಕೆಲಸ ಮಾಡಿ ಮನೆಗೆ ಬಂದು ನಿಂತಿದ್ದಾಳೆ. ಇದೇ ಊರಿನ ಧರ್ಮರಾಜನ ಮಗ ವಿಜಯನೊಂದಿಗೆ ಕದ್ದು ಮುಚ್ಚಿ ಪ್ರೇಮದ ಆಟ ಆಡಲು ಹತ್ತಿದ್ದಾಳೆ. ಹೇಳಿದರೆ ಧೈರ್ಯವಾಗಿ ಹೇಳುತ್ತಾಳೆ ಹೌದು ಅಂತ. ಜ್ಯೋತಿ, ಅಣ್ಣ ಹೇಳುವುದು ಸತ್ಯವೋ ಅಥವಾ? ಅಣ್ಣ, ನಾನು ನಿಮ್ಮ ಬೆನ್ನ ಹಿಂದೆ ಹುಟ್ಟಿ ಬಂದ ತಂಗಿ ಆಗಿರ್ಬೋದು ನಿಜ. ಆದರೆ ಈ ನಿಮ್ಮ ಮಾನ ಮರ್ಯಾದೆ ಮಂತದ ಮಾನ ಕಳೆಯುವ ಹೆಣ್ಣು ನಾನಲ್ಲ. ಅಣ್ಣ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಅಣ್ಣ, ನಾನು ವಿಜಯನ ಪ್ರೀತಿ ಮಾಡ್ತಾ ಇರೋದು ನಿಜ ಅಣ್ಣ, ನಿಜ. ನೋಡಮ್ಮ ಜ್ಯೋತಿ, ಹೆಣ್ಣು ತಾಳ್ಮೆಯ ತವರಾಗಿರಬೇಕು. ಅವಳು ಯಾವತ್ತೂ ದಾರಿ ತಪ್ಪಬಾರ್ದು. ಒಂದು ವೇಳೆ ದಾರಿ ತಪ್ಪಿದ್ರೆ ಅದರ ಪರಿಣಾಮ ನಾವೇ ಎದುರಿಸಬೇಕಾಗುತ್ತೆ. ಇನ್ನು ಮುಂದೆ ನೀನು ಯಾವತ್ತೂ ಈ ರೀತಿ ಮಾಡಬೇಡ. ಈಗ ಸದ್ಯ ಏನು ಮಾಡುವುದು ಅಂತ ನಮಗೆ ಚೆನ್ನಾಗಿ ಗೊತ್ತು. ಈ ವಿಷಯ ಊರು ಜನರಿಗೆ ಗೊತ್ತಾದರೆ ನಮ್ಮ ಮರ್ಯಾದೆ ಗತಿ ಏನಾಗುತ್ತೆ ಅಂತ ಗೊತ್ತಾ? ಇದಕ್ಕೂ ಮುಂಚೆ
ಒಂದು ಕೆಲಸ ಮಾಡಬೇಕು ನಾವು. ಆ ಧರ್ಮರಾಜನ ಮನೆಗೆ ಹೋಗಿ ಜ್ಯೋತಿ ಮದುವೆ ವಿಷಯದ ಬಗ್ಗೆ ನಾವೇ ವಿಚಾರ ಮಾಡಿಕೊಂಡು ಬರಬೇಕು. ನಮಗೆ ಮರ್ಯಾದೆ ಕೊಟ್ಟು ಮಾತು ಕೊಟ್ಟ ಅಂದರೆ ಬದುಕುಳಿಯುತ್ತಾನೆ ಆ ಧರ್ಮರಾಜ. ಅಕಸ್ಮಾತ್ ಆಗಿ ತಪ್ಪಿ ನಡೆದರೆ ಪ್ರಾಣ ಕಳೆದುಕೊಳ್ಳುತ್ತಾನೆ. ನಡೆಯೋಣ, ಹಿಂದೆ ಹೋಗಿ ವಿಚಾರ ಮಾಡಿಕೊಂಡು ಬರೋಣ. ರಮೇಶ, ಅಂತೂ ಈ ವಿಧಿ ದುರ್ದೈವಶಾತ ನಾವು ಆ ಧರ್ಮರಾಜನ ಅಂಗಳಕ್ಕೆ ಕಾಲು ಇಡಬೇಕಾಯಿತು. ಮಾಡುವ ಹೊಲಸ ಕೆಲಸ ಮಾಡಿ ಹೇಗೆ ಮಳ್ಳಿ ಹೇಗೆ ನಿಂತಿದ್ದಾಳೆ ನೋಡು. ಹೋಗ್ಲಿ ಬಿಡೋಣ. ತಿಳಿಯದ ಮಾಡಿದ ತಪ್ಪಿಗೆ ಆ ನಿಸರ್ಗವೇ ಶಿಕ್ಷೆ ಕೊಡುತ್ತದೆ. ರಾಧಾ, ಜ್ಯೋತಿಯನ್ನು ಕರೆದುಕೊಂಡು ನೀನು ಊಟ ಮಾಡು. ನಾನು ಅಣ್ಣ ಹೋಗಿ ಆ ಧರ್ಮರಾಜನ ಮನೆಗೆ ಹೋಗಿ ಬರ್ತೀನಿ. ನಡೆಯೋಣ, ಹೋಗೋಣ. ನಾವು ಹೆಣ್ಣಿನ ಕಡೆಯವರು ತಗ್ಗಿ ಬಗ್ಗಿ ಮಾತನಾಡಬೇಕು. ನೀವೇನಾದರೂ ಕೆಡಕ್ ಮಾಡಿ, ಇಲ್ಲದ ವಿಷಯವನ್ನು ಕೆಡಕ್ ಮಾಡಿ ಮುಂದೆ ಏನಾದರೂ ದಾರಿ ತಪ್ಪು ಮಾಡಿಸ್ಕೊಂಡು ಹೋದ ಕೆಲಸ ಹಣ್ಣಾಗುವಂತೆ ಮಾಡಿಕೊಂಡು ಬನ್ನಿ. ಆಯ್ತಮ್ಮ, ಹಣ್ಣು ಕಾಯು ಹೋಗುವುದಂತೂ ಹೋಗ್ತೀವಿ. ಅಲ್ಲಿ ಹೋದ ನಂತರ ಪರಿಸ್ಥಿತಿ ಹೇಗಾಗುತ್ತದೆ ಹಾಗೆ ಮಾಡಿಕೊಂಡು ಬರ್ತೇವೆ. ಬಾ ತಮ್ಮ ರಮೇಶ, ಹೋಗೋಣ. ನಡೆಯೋಣ. ರೆಡಿಯಮ್ಮ ಜ್ಯೋತಿ, ಸುಮ್ಮನೆ ನಿಂತಿದೆಯಲ್ಲ, ಊಟ ಮಾಡೋಣ.